ಸ್ಲೇಯರ್ ಆನಿಮೆ ಸೀರೀಸ್ನ ವಾಚ್ ಆರ್ಡರ್ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟು 2019 ರಿಲೀಸ್ ಆಗಿರೋ ಸೀಸನ್ 1 ನೋಡಿ, ಡಿಮನ್ ಸ್ಲೇಯರ್ ಸೀಸನ್ 1. ಸೀಸನ್ 1 ಮುಗಿದ ತಕ್ಷಣ ಒಂದು ಮೂವಿ ಇದೆ, ಮುಗೇನ್ ಟ್ರೈನ್. ಆ ಮೂವಿ ನೋಡಿ, ಡಿಮನ್ ಸ್ಲೇಯರ್ ಮೂವಿ ಮುಗೇನ್ ಟ್ರೈನ್. ಅಥವಾ ಈ ಮೂವಿ ನೋಡೋಕೆ ಇಷ್ಟ ಇಲ್ಲ ಅಂದರೆ ನಿಮಗೆ ನನ್ನ ಪ್ರಕಾರ ಮೂವಿನೇ ನೋಡ್ಕೋಗಿ. ಸೀಸನ್ 2 ಅಲ್ಲೇ ಪಾರ್ಟ್ 1 ಅಂತ ರಿಲೀಸ್ ಮಾಡಿದ್ದಾರೆ, ಮುಗೇನ್ ಟ್ರೈನ್ ಆರ್ಕ್ ಅಂತ. ಅದನ್ನು ಸ್ಕಿಪ್ ಮಾಡಿ, ಅದು ಬದಲು ಮೂವಿ ನೋಡಿ. ನೀವು ಮೂವಿ ನೋಡೋ ತಕ್ಷಣ ಸೀಸನ್ 2 ಅಲ್ಲಿ ಪಾರ್ಟ್ 2 ಅಂತ ಇದೆ, ಎಂಟರ್ಟೈನ್ಮೆಂಟ್ ಡಿಸ್ಟ್ರಿಕ್ಟ್ ಆರ್ಕ್ ಸೀಸನ್ 2 ಅಂತ ಅನ್ಕೊಳ್ಳಿ. ಸೀಸನ್ 2 ನೋಡಿ. ಇದನ್ನು ಸೀಸನ್ 2 ಆದ ತಕ್ಷಣ ಸೀಸನ್ 3 ಏನಪ್ಪ ಅಂದರೆ ಸ್ವಾರ್ಡ್ಸ್ಮನ್ ವಿಲೇಜ್ ಆರ್ಕ್. ಮಧ್ಯದಲ್ಲಿ ಒಂದು ಮೂವಿ ರಿಲೀಸ್ ಮಾಡಿದ್ದಾರೆ. ಆ ಮೂವಿ ಏನಂದರೆ ನಮ್ಮ ಸೀಸನ್ 2ನ ಲಾಸ್ಟ್ 2 ಎಪಿಸೋಡ್ ಮತ್ತು ಸೀಸನ್ 3ನ ಫಸ್ಟ್ ಎಪಿಸೋಡ್ ಸೇರಿಬಿಟ್ಟು ಒಂದು ಮೂವಿ ಮಾಡಿದ್ದಾರೆ. ಅದನ್ನೆಲ್ಲ ನೋಡೋಕೆ ಹೋಗ್ಬಿಡಿ ನೀವು, ಡೈರೆಕ್ಟ್ ಸೀಸನ್ 3 ನೋಡಿ. ಸೀಸನ್ 3 ಆದ ತಕ್ಷಣ ಸೀಸನ್ 3 ಆದಮೇಲೆ ಹಿಂಗೆ ಒಂದು ಮಾಡಿದ್ದಾರೆ, ಒಂದು ಮೂವಿ ಮಾಡಿದ್ದಾರೆ. ಅಂದರೆ ಸೀಸನ್ 3 2 ಎಪಿಸೋಡ್ ತಗೊಂಬಿಟ್ಟು ಲಾಸ್ಟ್ 2 ಎಪಿಸೋಡು ಮತ್ತು ಸೀಸನ್ 4 ಫಸ್ಟ್ ಎಪಿಸೋಡ್ ತಗೊಂಡು ಇನ್ನೊಂದು ಮೂವಿ ಮಾಡಿದ್ದಾರೆ. ಅದನ್ನು ನೋಡ್ಕೊಬಿಡಿ. ಡೈರೆಕ್ಟ್ ಸೀಸನ್ 4 ನೋಡಿ. ಸೀಸನ್ 4 ಮುಗಿದ ತಕ್ಷಣ ಈಗ ಸೆಪ್ಟೆಂಬರ್ 12 ರಿಲೀಸ್ ಆಯ್ತಿರೋ ಇನ್ಫಿನಿಟಿ ಕ್ಯಾಸಲ್ ಆರ್ಕ್ ನೋಡ್ಬೇಕಾಗುತ್ತೆ ನಾವು. ಓಕೆ, ಫೈನಲ್ ಆಗಿ ವಿತೌಟ್ ಕನ್ಫ್ಯೂಷನ್ ಹೇಳ್ಬೇಕು ಅಂದರೆ ಫಸ್ಟು ಸೀಸನ್ 1 ನೋಡಿ, ಆಮೇಲೆ ಮುಗೇನ್ ಟ್ರೈನ್ ಮೂವಿ ನೋಡಿ, ಆಮೇಲೆ ಸೀಸನ್ 2 ಎಂಟರ್ಟೈನ್ಮೆಂಟ್ ಡಿಸ್ಟ್ರಿಕ್ಟ್ ಆರ್ಕ್ ನೋಡಿ, ಆಮೇಲೆ ಸೀಸನ್ 3 ನೋಡಿ, ಸೀಸನ್ 4 ನೋಡಿ. ಆಮೇಲೆ ನೆಕ್ಸ್ಟ್ ಬರ್ತಿದೆಯಲ್ಲ ಇನ್ಫಿನಿಟಿ ಕ್ಯಾಸಲ್ ಆರ್ಕ್ ಮೂವಿ ಸೆಪ್ಟೆಂಬರ್ 12ಕ್ಕೆ ಬರ್ತಿದೆ.